ಮಾಧ್ಯಮದ ಎಲ್ಲ ಸಮಿತ್ರರಿಗೂ ತಿಳುವಳಿಕೆ ನೀಡಬೇಕಂತ ಹೇಳಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದು ಸ್ಟ್ಯಾಂಡಿಂಗ್ ಗೈಡ್ಲೈನ್ಸ್ ಇದೆ. ಮೊನ್ನೆ ನಮ್ಮ ಚೀಫ್ ಎಲೆಕ್ಟರಲ್ ಆಫೀಸರ್ ಶ್ರೀ ಅನ್ಬುಕುಮಾರ್ ಸಾಹೇಬ್ರು ಬೆಳಗಾವಿಗೆ ಬಂದಾಗ ನಮ್ಮೆಲ್ಲರ ಜೊತೆ ಸಭೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನೀವು ಪ್ರತಿ ದಿವಸ ಏನ್ ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾ ಇದ್ರಿ, ಅದರ ಜೊತೆನಲ್ಲಿ ಬಹಿರಂಗವಾಗಿ ಪೊಲಿಟಿಕಲ್ ಪಾರ್ಟೀಸ್ ಮೀಟಿಂಗು ಹಾಗೂ ಪ್ರೆಸ್ ಕಾನ್ಫರೆನ್ಸು ಮಾಡಿ ಹಂತ ಹಂತವಾಗಿ ಏನೇನು ನೀವು ಸಾಧನೆ ಮಾಡ್ತಾ ಇದ್ದೀರೋ ಅದನ್ನು ನೀವು ಸ್ಪಷ್ಟವಾಗಿ ಹೇಳಬೇಕು. ಹಾಗೂ ಯಾವುದೇ ನ್ಯೂನತೆಗಳು ತಳಮಟ್ಟದಲ್ಲಿ ಮೀಡಿಯಾ ನಮ್ಮ ಮಾಧ್ಯಮದ ಸಮಿತ್ರರಿಗೆ ಕಂಡು ಬಂದಾಗ ಅವರು ನಿಮ್ಮ ಗಮನಕ್ಕೆ ತರ್ತಾರೆ, ಅದನ್ನು ಸರಿಪಡಿಸಲಿಕ್ಕೆ ನೀವು ಯತ್ನಿಸಬೇಕಂತ ಹೇಳಿ ಅವರು ನಮಗೆ ಸೂಚನೆಗಳನ್ನು ನೀಡಿದೆ. ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಒಟ್ಟು 18 ವಿಧಾನಸಭಾ ಕ್ಷೇತ್ರಗಳಲ್ಲಿ 41,07,000 ಮತದಾರರಿದ್ದಾರೆ. ಲಾಸ್ಟ್ ಒಂದು 25 ದಿವಸದಿಂದ ಎಲ್ಲ BLOಗಳು ಹಗಲು ರಾತ್ರಿ ನೋಡದೆ, ಮಳೆ ಬಿಸಿಲು ನೋಡದೆ, ಮನೆ ಮನೆಗೆ ಹೋಗಿ ಕಷ್ಟಪಟ್ಟು ಈ ಎನ್ಯೂಮರೇಷನ್ ಫಾರ್ಮ್ಸ್ ಏನಿದಾವೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬಂದಿದ್ದಾರೆ. ಒಂದು ಸಂತೋಷದ ಸಂಗತಿ ಏನಂದ್ರೆ, ಇವತ್ತಿಗೆ ನಮ್ಮ ಜಿಲ್ಲೆನಲ್ಲಿ ಇದರಲ್ಲಿ ಒಂದು ನ್ಯೂನತೆ ಇದೆ. ಇದನ್ನು ನಾನು ಸ್ಪಷ್ಟಪಡಿಸಬೇಕು. ನಾವು ಒಂದು ಮನೆಗೆ ಹೋದಾಗ ಒಂದೇ ಮನೆಯಲ್ಲಿ ಇರುವಂತ 3 ಜನ ವೋಟರ್ಸ್ ಪೈಕಿ ಒಬ್ಬರಲ್ಲಿ ಇರ್ಬೋದು, ಮಿಕ್ಕಿದಿಬ್ಬರು ಬೇರೆ ಬೇರೆ ಪೋಲಿಂಗ್ ಬೂತ್ ಲಿಮಿಟ್ಸ್ ಅಲ್ಲಿ ಇರ್ಬೋದು. ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಅದೇ ಮನೆಯಲ್ಲಿ ನೀವು 3 ಉದಾಹರಣೆಗೆ ಆ 3 ಡಿಸ್ಟ್ರಿಬ್ಯೂಷನ್, ಆ 3 ಎನ್ಯೂಮರೇಷನ್ ಫಾರ್ಮ್ಸ್ ನ ಡಿಸ್ಟ್ರಿಬ್ಯೂಷನ್ ಮಾಡಿ ಆ ಯಜಮಾನರಿಂದ ನೀವು ನಿಮ್ಮ ರಿಜಿಸ್ಟರ್ ಅಲ್ಲಿ ಸಹಿ ಮಾಡಿಸ್ಕೊಂಡು ಡಿಸ್ಟ್ರಿಬ್ಯೂಟೆಡ್ ಅಂತ ತೋರಿಸ್ಬೇಕು ಆಪ್ ಅಲ್ಲಿ. ಆದ್ರೆ ನಾವೊಂದು ಹೆಜ್ಜೆ ಮುಂದೆ ಹೋಗಿ ನಾವು ಮೊದಲನೇ ಹಂತದಲ್ಲಿ ಡಿಸ್ಟ್ರಿಬ್ಯೂಷನ್ ತೋರಿಸಿದ ನಂತರ ಅನ್ಕಲೆಕ್ಟಬಲ್ ಅಂತ ನಾವು ತೋರಿಸಲಿಲ್ಲ. ಯಾಕೆ ತೋರಿಸಲಿಲ್ಲ ಅಂದ್ರೆ, ನಮ್ಮ ಅರ್ಬನ್ ಏರಿಯಾದಲ್ಲಿ ಉತ್ತರ ಮತ್ತೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಬಂದು ನಮಗೆ ಈ ವಿಚಾರವನ್ನು ಮುಂಚಿತವಾಗಿ ತಿಳಿಸಿದ್ದಾರೆ. ಈ ತರ ರೇಷನಲೈಸೇಷನ್ ಆಗ್ಲಿಲ್ಲ ಲಾಸ್ಟ್ 10-15 ವರ್ಷದಲ್ಲಿ. ಒಬ್ಬರು ಇಲ್ಲಿದ್ದಾರೆ, ಒಂದು ಫ್ಯಾಮಿಲಿಯಿಂದ ಇನ್ನೊಬ್ಬರು ಬೇರೆ ಕಡೆ ಇದ್ದಾರೆ, ಅವ್ರು ಮಿಸ್ ಆಗಿ ಹೋಗ್ತಾರೆ. ಇದನ್ನು ಸ್ವಲ್ಪ ನಿಧಾನಗತಿಯಿಂದ ಎಲ್ಲರಿಗೂ ಅವಕಾಶ ಕೊಟ್ಟು BLO ಜೊತೆ BLA ಬೂತ್ ಲೆವೆಲ್ ಏಜೆಂಟ್ಗಳ ನೀವು ಸಹಾಯ ಪಡೆದು ಈ ಕೆಲಸವನ್ನು ಮಾಡಬೇಕಂತ ಅವ್ರೇನ್ ನಮ್ಗೆ ಸಲಹೆ ಕೊಟ್ಟಿದ್ದಾರೆ. ಅದರಂತೆ ನಾವು ಪ್ರತಿ ಒಂದು ಪೋಲಿಂಗ್ ಬೂತ್ ಅಲ್ಲಿ ಸರಿಸುಮಾರು 50 ರಿಂದ 150 ಅರ್ಬನ್ ಏರಿಯಾದಲ್ಲಿ ಮೇಜರ್ಲಿ ನಾವು ಅನ್ಕಲೆಕ್ಟಬಲ್ ಇನ್ನೂ ಉಳಿಸಿದೀವಿ. ತಮ್ಮ ಮುಖಾಂತರ ಎಲ್ಲ ಮತದಾರರಿಗೆ, ತಮ್ಮ ಪ್ರೇಕ್ಷಕರಿಗೆ ನನ್ನ ಮನವಿ ಏನಿದೆ ಅಂದ್ರೆ, ತಮ್ಮ ವೋಟರ್ ಲಿಸ್ಟ್ ನಲ್ಲಿ ಹೆಸರು ಒಂದು ಪೋಲಿಂಗ್ ಬೂತ್ ಅಲ್ಲಿದೆ, ಆದ್ರೆ ತಾವು ಬೇರೆ ಒಂದು ಪೋಲಿಂಗ್ ಬೂತ್ ವ್ಯಾಪ್ತಿನಲ್ಲಿ ಈಗ ವಾಸ ಮಾಡ್ತಾ ಇದ್ದೀರಂದ್ರೆ, ತಮ್ಮ ಮೂಲ ವೋಟರ್ ಲಿಸ್ಟ್ ಇರುವಂತ ಪೋಲಿಂಗ್ ಬೂತ್ BLO ಯಾರು ಅಂತ ತಾವು ಅದನ್ನು ಸ್ವಲ್ಪ ವಿಚಾರ ಮಾಡಿ ಅವರನ್ನು ತಕ್ಷಣ ಕಾಂಟ್ಯಾಕ್ಟ್ ಮಾಡ್ಬೇಕು. ಅವರ ಕಡೆ ತಮ್ಮ ಎನ್ಯೂಮರೇಷನ್ ಫಾರ್ಮ್ ಇದೆ, ನಾವು ಇನ್ನೂ ಅನ್ಕಲೆಕ್ಟಬಲ್, ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಕ್ಯಾಟಗರಿನಲ್ಲಿ ನಿಮ್ಮನ್ನು ಹಾಕ್ಲಿಲ್ಲ, ನಾವು ವೇಟ್ ಮಾಡ್ತಾ ಇದೀವಿ. ಇನ್ನೊಂದು 4 ದಿವಸ ನಾವು ವೇಟ್ ಮಾಡ್ಲಿಕ್ಕೆ ನಮ್ ಕಡೆ ಅವಕಾಶ ಇದೆ. ಅದಾದ ನಂತರ ಕಾನೂನಾತ್ಮಕವಾಗಿ ನಾವು ಅದನ್ನು ಆಬ್ಸೆಂಟಿ, ಶಿಫ್ಟೆಡ್, ಡೆತ್ ಕಾರ್ಯವಾಗಿ ಹಾಕ್ಬೇಕಾಗುತ್ತೆ. ಸೊ ಎಲ್ಲರಿಗೂ ಮನವಿ ಇದೆ, ಈ ನ್ಯೂನತೆ ಏನಿದೆ ಇದು ಬಹಿರಂಗವಾಗಿ ನಾವು ಹೇಳಬೇಕು, ತಮ್ಮ ಮುಖಾಂತರ ಎಲ್ಲರಿಗೂ ತಿಳುವಳಿಕೆ ನೀಡಬೇಕಂತ ಹೇಳಿ ನಾವು ಇವತ್ತು ಈ ಪಾಯಿಂಟ್ ಅನ್ನು ಇಟ್ಟಿದ್ದೀವಿ. ಸ್ಟ್ಯಾಟಿಸ್ಟಿಕ್ಸ್ ನೋಡ್ಬೇಕಂದ್ರೆ ಡಿಸ್ಟ್ರಿಬ್ಯೂಷನ್ 100% ಆಗಿದೆ. ಈಗ ಕಲೆಕ್ಷನ್ ಎಷ್ಟಾಗಿದೆ ಅಂತ ನಾವು ಲೆಕ್ಕ ಮಾಡುವಾಗ ಸರಿಸುಮಾರು ಒಂದು 80% ಕಲೆಕ್ಷನ್ ಆಗಿದೆ, ವಾಪಸ್ ಬಂದಿದೆ. ವಾಪಸ್ ಬಂದ ತಕ್ಷಣ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಅದನ್ನು ಡಿಜಿಟಲೈಸೇಷನ್ ಮಾಡ್ಕೊಳ್ತೇವೆ. ಡಿಜಿಟಲೈಸೇಷನ್ ಮಾಡ್ತಾ ಇದೀವಿ, ಸ್ಕ್ಯಾನ್ ಮಾಡ್ತಾ ಇದೀವಿ, ಡಿಜಿಟಲೈಸ್ ಮಾಡ್ತಾ ಇದೀವಿ. ನಮ್ಮ BLO ಅದನ್ನು ವೆರಿಫೈಡ್ ಅಂತ ವೆರಿಫೈ ಮಾಡ್ತಾ ಇದೀವಿ. ಈ ಕೆಲಸ ಇಷ್ಟ ಆಗಿದೆ ಅಂದ್ರೆ ಮೊದಲನೇ ಹಂತ ನಮ್ಗೆ ಮುಕ್ತಾಯವಾಗುತ್ತದೆ. ಟೋಟಲ್ 41 lakh ವೋಟರ್ಸ್ ಪೈಕಿ ಇಲ್ಲಿ ಮಠ 33,10,399 ವೋಟರ್ಗಳನ್ನು ನಾವು ಈಗಾಗಲೇ ಡಿಜಿಟಲೈಸ್ ಮಾಡಿ ಮುಗಿಸಿದೀವಿ. ಇಡೀ ರಾಜ್ಯದಲ್ಲಿ
ಇದು ಅತಿ ಹೆಚ್ಚು ನಂಬರ್ ಫಾರ್ ಡಿಜಿಟಲೈಸೇಷನ್. ನಮ್ಗೆ ಇರೋದು ಅತಿ ಹೆಚ್ಚು ವೋಟರ್ಸ್, ಅತಿ ಹೆಚ್ಚು ಡಿಸ್ಟ್ರಿಬ್ಯೂಟ್ ಮಾಡಿದೀವಿ, ಅತಿ ಹೆಚ್ಚು ನಾವು ಮತ್ತೆ ಸಂಗ್ರಹಣೆ ಮಾಡಿ ಡಿಜಿಟಲೈಸ್ ಮಾಡಿ ಅದನ್ನು ಫಿನಿಶ್ ಮಾಡಿದೀವಿ. ಶೇಕಡಾವಾರು 80.60%, 80.60%. State average is only 70%. But Belagavi district average for EFs digitalized is 80.6% as of today. ಈಗ 130 ಆಗ್ತಾ ಇದೆ. ಪ್ರತಿ 2 ತಾಸಿಗೆ ನನಗೆ 1.5% ಇನ್ಕ್ರೀಸ್ ಆಗ್ತಾ ಇದೆ. ಅಷ್ಟು ಡಿಜಿಟಲೈಸೇಷನ್ ಆಗ್ತಾ ಇದೆ. ಈಗ ಡಿಜಿಟಲೈಸೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಡಿಸ್ಟ್ರಿಬ್ಯೂಷನ್ ಎನಿವೇಸ್ ಮುಗಿಸಿದ್ವಿ. ರಾಮದುರ್ಗ್ ವಿಧಾನಸಭಾ ಕ್ಷೇತ್ರದಲ್ಲಿ 80% ಡಿಜಿಟಲೈಸೇಷನ್ ಆಗಿದೆ. ಸೌದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 86.7 ಆಗಿದೆ. ಬೈಲ್ಹೊಂಗಲಲ್ಲಿ 89% ಆಗಿದೆ. ಕಿತ್ತೂರಲ್ಲಿ 86% ಆಗಿದೆ. ಖಾನಾಪುರಲ್ಲಿ 87% ಆಗಿದೆ. ಅದೇ ರೀತಿ ಬೆಳಗಾಂ ದಕ್ಷಿಣದಲ್ಲಿ 65.5% ಆಗಿದೆ. ಬೆಳಗಾಂ ಉತ್ತರದಲ್ಲಿ 59.6% ಆಗಿದೆ, ಆಲ್ಮೋಸ್ಟ್ 60% ಆಗಿದೆ. ಯಮಕನ್ ಮರಡಿಯಲ್ಲಿ 91% ಆಗಿದೆ. ಗೋಕಾಕಲ್ಲಿ 74%, ಅರಬಾವಿ 74%, ಹುಕ್ಕೇರಿ 85%, ರಾಯಬಾಗ್ 83%, ಕುಡಚಿ 73%, ಕಾಗವಾಡ್ 84%, ಅಥಣಿ 81%, ಚಿಕ್ಕೋಡಿ ಸದಲ್ಗ 85%, ನಿಪ್ಪಾಣಿ 87% ಆಗಿದೆ. ಇವತ್ತು ನಾನು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಜೊತೆ ಒಂದು ಸಭೆಯನ್ನು ಆಯೋಜನೆ ಮಾಡಿಕೊಂಡೆ. ಸರಿಸುಮಾರು 1 ತಾಸು ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಇನ್ನೂ ಏನ್ ನ್ಯೂನತೆಗಳಿದಾವೆ ಅಂತ ಹೇಳಿ ಅವರನ್ನು ನಾನು ಅವ್ರ ಜೊತೆ ಚರ್ಚೆ ಮಾಡುವಾಗ ಅವರು 2 ನ್ಯೂನತೆಗಳನ್ನು ನನಗೆ ತಿಳಿಸಿದ್ದಾರೆ. ಮೊದಲನೇದು, ಆಬ್ಸೆಂಟಿ ಶಿಫ್ಟೆಡ್ ಡೆತ್ ಡೂಪ್ಲಿಕೇಟ್ ಪಟ್ಟಿ ಏನಿದೆ ಅದು ತಾವು ನಮ್ಮೆಲ್ಲರಿಗೂ ಕೊಡಬೇಕು, ಇವತ್ತೇ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ. ಇವತ್ತು 1 ತಾಸು ಒಳಗಡೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸಿಗೆ ಇಲ್ಲಿ ಮಠ ಎಷ್ಟು ಜನ ಆಬ್ಸೆಂಟಿ ಶಿಫ್ಟೆಡ್ ಡೆತ್ ಡೂಪ್ಲಿಕೇಟ್ ಕ್ಯಾಟಗರಿನಲ್ಲಿ ಬಂದಿದ್ದಾರೆ, ಇಡೀ ಪಟ್ಟಿ ಪೋಲಿಂಗ್ ಬೂತ್ ವಾರಿ ನಾವು ಅವರಿಗೆ ಇವತ್ತು ಫಿಸಿಕಲ್ ಕಾಪಿ ಕವರಿಂಗ್ ಲೆಟರ್ ಹಚ್ಬಿಟ್ಟು ನಾವು ಮುಟ್ಸ್ತೀವಿ. ಇದು ಯಾಕೆ ಅವ್ರು ಕೇಳಿದ್ದಾರೆ, ನಾವು ಯಾಕೆ ಮುಟ್ಸ್ತಾ ಇದೀವಿ ಅಂದ್ರೆ, ಆ ತಳಮಟ್ಟದಲ್ಲಿ BLA ಗಳ ಮುಖಾಂತರ, ಬೂತ್ ಲೆವೆಲ್ ಏಜೆಂಟ್ ಗಳ ಮುಖಾಂತರ ಅವರು ಮತ್ತೆ ಕ್ರಾಸ್ ವೆರಿಫೈ ಮಾಡಿಸ್ತಾರೆ. ನಿಜವಾಗಿ ಆಬ್ಸೆಂಟಾ, ನಿಜವಾಗಿ ಶಿಫ್ಟೆಡಾ, ನಿಜವಾಗಿ ಡೆತ್ತಾ, ಡೂಪ್ಲಿಕೇಟ್ ಬರ್ತಾ ಇದೆಯಾ ವೋಟರ್ ಲಿಸ್ಟ್ ಅಲ್ಲಿ, ಒಂದು ತೆಗಿಬೇಕಾ. ಅವರು ಇದನ್ನು ಕನ್ಫರ್ಮ್ ಮಾಡಿದ ನಂತರನೇ ನಾವು ಆಬ್ಸೆಂಟಿ ಶಿಫ್ಟೆಡ್ ಡೆತ್ ಡೂಪ್ಲಿಕೇಟ್ ಲಿಸ್ಟ್ ಫೈನಲ್ ಮಾಡಿದ್ವಿ. ಇದು ನಾವು ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ. ಅವರು ನಮಗೆ ಇದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ. 2ನೇ ನ್ಯೂನತೆ ಅವರು ಹೇಳಿದ್ದಾರೆ, 2002 ಲಿಸ್ಟ್ ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಇದ್ರು, 2025 ಲಿಸ್ಟ್ ಅಲ್ಲಿನೂ ವೋಟರ್ ಲಿಸ್ಟ್ ಅಲ್ಲಿ ಇದ್ರು, ಅವರು ವೋಟು ಮಾಡಿದ್ದಾರೆ. ಆದ್ರೆ ಈಗ ನೀವೇನ್ ಡ್ರಾಫ್ಟ್ ರೋಲ್ ಇಟ್ಕೊಂಡು ನೀವು ಹೋಗಿ, ನೀವು ಈಗ ಏನ್ ಈಗಿನ ಫೈನಲ್ ರೋಲ್ ಇಟ್ಕೊಂಡು ಏನ್ ಹೋಗಿ ನೀವು SIR ಕೆಲಸ ಮಾಡ್ತಾ ಇದ್ರಿ, ಆ ಲಿಸ್ಟ್ ಅಲ್ಲಿ ಅವರ ಹೆಸರು ಬಂದಿಲ್ಲ. ಈ ತರ ನ್ಯೂನತೆಗಳು ಇರಬಹುದು. ಇಷ್ಟು ದೊಡ್ಡ ಮಟ್ಟದ ಕೆಲಸ ಮಾಡ್ತಾ ಇರುವಾಗ 41,07,000 ವೋಟರ್ಸ್ ಇದ್ದಾಗ ಒಂದು 5, 10, 20 ವೋಟರ್ಸ್ ಈ ತರ ಆಗಿರಬಹುದು. ನಮ್ಗೆ ಒಂದು 100 ವೋಟರ್ಸ್ ಈ ತರ ಉದಾಹರಣೆಗಳನ್ನು ಅವರು ತೋರಿಸಿದ್ದಾರೆ. ಇದಕ್ಕೆ ಪರಿಹಾರವನ್ನು ನಾನು ಅವರ ಎದುರುಗಡೆ ಇಟ್ಟಿದ್ದೀನಿ. ಆ ಪರಿಹಾರವನ್ನು ಅವರು ಒಪ್ಕೊಂಡಿದ್ದಾರೆ. ಈ ಪರಿಹಾರ ಏನಂದ್ರೆ, ಯಾರ್ಯಾರು ಈ ವೋಟರ್ ಲಿಸ್ಟ್ ಅಲ್ಲಿ ಅವರ ಹೆಸರು ನೋಡ್ಲಿಕ್ಕೆ ಆಗ್ಲಿಲ್ಲ, ಹುಡುಕ್ಲಿಕ್ಕೆ ಆಗ್ಲಿಲ್ಲ, ಅವರ ಹೆಸರು ಇಲ್ಲ, ಅವರನ್ನು ನಾವು ತಕ್ಷಣ ಫಾರ್ಮ್ 6 ಮುಖಾಂತರ ಹೊಸ ವೋಟರ್ ಅಂತ ಮತ್ತೆ ನೋಂದಣಿ ಮಾಡ್ಕೊಳ್ತೀವಿ. ಡ್ರಾಫ್ಟ್ ವೋಟರ್ ಲಿಸ್ಟ್ 17th August 2026 ನಾವು ಎಲ್ಲ ಇತರ ಯಾರು ಬಿಟ್ಟು ಹೋಗಿದ್ದಾರೆ ಅವ್ರನ್ನು ಮತ್ತೆ SIR ನಮೂದ್ ಮಾಡುವಾಗ ಫಾರ್ಮ್ 6 ಅವ್ರು ತುಂಬಬೇಕು. ಈಗ ಎಲ್ಲ ಆನ್ಲೈನ್ ಇದೆ ಸಿಸ್ಟಮ್, BLO ಕಡೆ ಆಪ್ ಇದೆ, ಅವ್ರು ತುಂಬಬೇಕು. ಆ BLO ಯಾರಂತ ಅವರು ನೋಡ್ಕೋಬೇಕು. ಜೊತೆನಲ್ಲಿ 1987 ಕಂತ ಪೂರ್ವದಲ್ಲಿ ಅವ್ರು ಹುಟ್ಟಿದ್ದಾರೆ ಅಂದ್ರೆ ಅವರದ್ದು ಒಂದು ಡಾಕ್ಯುಮೆಂಟ್, 11 ಡಾಕ್ಯುಮೆಂಟ್ಸ್ ಪೈಕಿ 2004 ಮಧ್ಯದಲ್ಲಿ, 1987 to 2004 ಮಧ್ಯದಲ್ಲಿ ಯಾರಾದ್ರೂ ಹುಟ್ಟಿದ್ದಾರೆ ಅಂದ್ರೆ ಅವರದ್ದು ಜೊತೆನಲ್ಲಿ ತಂದೆ ಅಥವಾ ತಾಯಿದು ಒಂದು ಡಾಕ್ಯುಮೆಂಟ್ ಅಲ್ಲೇ. 2004 ನಂತರ ಅವ್ರು ಹುಟ್ಟಿದ್ದಾರೆ ಅಂದ್ರೆ ಅವ್ರದ್ದು ಅವಾಗ ಸ್ವಲ್ಪ ಸ್ಟ್ರಿಕ್ಟ್ ಆಗುತ್ತೆ, ಯಂಗ್ ವೋಟರ್ ಅಲ್ವಾ, ಅವರದ್ದು ತಂದೆದು ಹಾಗೂ ತಾಯಿ ಅವರದ್ದು ಒಂದೊಂದು ಡಾಕ್ಯುಮೆಂಟ್ ಕೊಡಬೇಕು. ಮೊದಲನೇ ಉದಾಹರಣೆಯಲ್ಲಿ ಬರೇ ಒಂದು ಡಾಕ್ಯುಮೆಂಟ್, 2ನೇ ಉದಾಹರಣೆಯಲ್ಲಿ 2 ಡಾಕ್ಯುಮೆಂಟ್ಸ್ ಸ್ವತಃ ಹಾಗೂ ತಂದೆ ಅಥವಾ ತಾಯಿ, 3ನೇ ಉದಾಹರಣೆಯಲ್ಲಿ 3 ಡಾಕ್ಯುಮೆಂಟ್ಸ್ ಸ್ವತಃ ತಂದೆ ಹಾಗೂ ತಾಯಿ, ಆ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ.
DLA ಗಳಿಗೆ ಹಾಗೂ ಇವತ್ತು ಪೊಲಿಟಿಕಲ್ ಪಾರ್ಟೀಸ್ಗೆ ನಾವು ಏನ್ ಹೇಳಿದೀವಿ ಅಂದ್ರೆ, ಆ ವೋಟರ್ಸ್ ಯಾರ್ಯಾರಿದ್ದಾರೆ ತಮ್ಮ ಗಮನದಲ್ಲಿ ಇರ್ತಾರೆ, ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ, ನಾವು ಹೊಸ ವೋಟರ್ ಅಂತ ನೋಂದಣಿ ಮಾಡ್ತೀವಿ ಅಂತ ಹೇಳಿ. ಲಾಸ್ಟ್ ಒಂದು ನ್ಯೂನತೆ ಅವರು ನಮ್ಗೆ ತಿಳಿಸಿದ್ದಾರೆ. ಇದನ್ನು ಹೆಂಗ್ ಕರೆಕ್ಟ್ ಮಾಡ್ತೀರಂತ ಅವರು ಪ್ರಶ್ನೆ ಮಾಡುವಾಗ ನಾವು ಅವ್ರಿಗೆ ಒಂದು ಪರಿಹಾರವನ್ನು ಕೊಟ್ಟಿದೀವಿ. ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ನ್ಯೂನತೆ ಏನಿತ್ತು? ಈಗ ಒಂದು ಫ್ಯಾಮಿಲಿ ಒಬ್ಬರು ಇಲ್ಲಿದ್ದಾರೆ, ಇನ್ನೊಬ್ಬ ಮೆಂಬರ್ ಆಫ್ ದ ಫ್ಯಾಮಿಲಿ ಬೇರೆ ಪೋಲಿಂಗ್ ಬೂತ್ ಅಲ್ಲಿ ಇದ್ದಾರೆ, ಇನ್ನೊಬ್ಬರು ಬೇರೆ ಪೋಲಿಂಗ್ ಬೂತ್ ಅಲ್ಲಿ ಇದ್ದಾರೆ. ಇದನ್ನು ಯಾವಾಗ ಕರೆಕ್ಟ್ ಮಾಡ್ತೀರಾ ಅಂತ ಅವ್ರು ಪ್ರಶ್ನೆ ಕೇಳಿದ್ರು. ನಾವು ಡ್ರಾಫ್ಟ್ ರೋಲ್ ಪಬ್ಲಿಷ್ ಆದ ತಕ್ಷಣ ಅವರಿಂದ ಫಾರ್ಮ್ 88 ತುಂಬಿಸ್ಕೊಂಡು ಶಿಫ್ಟಿಂಗ್ ಆಫ್ ವೋಟರ್ ಕೆಲಸ ಏನಿದೆ, ನಮ್ ಕಡೆ ಪಟ್ಟಿ ಇದೆ, ಅವ್ರ ಕಡೆನೂ ಪಟ್ಟಿ ಇದೆ, ಅವರ ಜೊತೆ ನಾವು ಕೈ ಜೋಡಿಸಿ ಇವ್ರನ್ನು ಅವರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಆ ವಾಸ ಸ್ಥಳದಲ್ಲಿ ಇರುವಂತ ವ್ಯಾಪ್ತಿಗೆ ಬರುವಂತ ಪೋಲಿಂಗ್ ಸ್ಟೇಷನ್ ಅಲ್ಲಿ ಅವರ ಹೆಸರನ್ನು ನಾವು ಶಿಫ್ಟ್ ಮಾಡಿ ನಮೂದನೆ ಮಾಡ್ತೀವಿ. ಫಾರ್ ದಿ ಫಸ್ಟ್ ಟೈಮ್ ಆಫ್ಟರ್ 20 years ಬೆಳಗಾವಿ ಜಿಲ್ಲೆನಲ್ಲಿ, ಎಸ್ಪೆಷಲಿ ನಗರದಲ್ಲಿ ಈ ಏನು ಬಹಳ ಗೊಂದಲಗಳಿತ್ತು, ಅದಕ್ಕೆ ಈ SIR ಮುಖಾಂತರ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಲಿಕ್ಕೆ ನಾನು ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸುತ್ತೇನೆ. ಇದು ನನ್ನ ಸೈಡ್ ಇಂದ ನನ್ನ ಬ್ರೀಫ್. ಕೆಲವು ಜನ ಯಾರು ಇಲ್ಲಿ ಇಲ್ಲ, ಬಹಳ ಸಿಂಪಲ್ ಇದೆ. ನನ್ನ ತಂದೆಯವರು ಆನ್ಲೈನ್ ಮಾಡಿದ್ದಾರೆ, ನನ್ನ ಫ್ಯಾಮಿಲಿನಲ್ಲಿ ನಾವು ಸುಮಾರು ಜನ ನಾವು ಆನ್ಲೈನ್ ಮಾಡ್ಕೊಂಡಿದ್ದೀವಿ. ಬಹಳ ಸಿಂಪಲ್ ಪ್ರೊಸೀಜರ್ ಇದೆ. ನೀವು ನಿಮ್ಮ ECI ವೆಬ್ಸೈಟ್ಗೆ ಹೋಗ್ತೀರಾ, ಅಲ್ಲಿ ಮ್ಯಾಪಿಂಗ್ ಡೀಟೇಲ್ಸ್ ನೀವು ಚೆಕ್ ಮಾಡ್ಕೊಳ್ತೀರಾ. 2002 ಲಿಸ್ಟ್ ಅಲ್ಲಿ ನೀವು ಬರಿಬೇಕಲ್ವಾ, ಅಲ್ಲಿ ಎಂಟ್ರಿ ಮಾಡಬೇಕು. 2002 ಲಿಸ್ಟ್ ಅಲ್ಲಿ ನಿಮ್ಮ ಮ್ಯಾಪಿಂಗ್ ಡೀಟೇಲ್ಸ್ ನೀವು ನೋಡ್ಕೊಳ್ತೀರಾ. ಯಾವ 2002 ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಏನಿತ್ತು, ಯಾವ ಪೋಲಿಂಗ್ ಸ್ಟೇಷನ್ ಅಲ್ಲಿ ನಿಮ್ಮ ವೋಟ್ ಇತ್ತು ಅಂತ ನೋಡ್ಕೊಳ್ತೀರಾ. ಈಗ ಆನ್ಲೈನ್ ಫಿಲ್ಅಪ್ ಮಾಡುವಾಗ ನಿಮ್ಮ ಡೀಟೇಲ್ ನಿಮಗೆ 2002 ಲಿಸ್ಟ್ ಅಲ್ಲಿ ಸಿಕ್ಕಿದೆ ಅಂದ್ರೆ ಎನ್ಯೂಮರೇಷನ್ ಫಾರ್ಮ್ ಅಲ್ಲಿ ಲೆಫ್ಟ್ ಸೈಡ್ ಇರುವಂತ ಭಾಗದಲ್ಲಿ ನೀವು ಬರೀತೀರಾ. ನಿಮ್ಮ ಹೆಸರು ಸಿಗ್ಲಿಲ್ಲ, ನಿಮ್ಮ ತಂದೆ ಅಥವಾ ತಾಯಿ ಅವರದ್ದು ಹೆಸರು ಸಿಕ್ಕಿದೆ, ಅಜ್ಜ ಅಜ್ಜಿ ಹೆಸರು ಸಿಕ್ಕಿದೆ, ರಿಲೇಟಿವ್ಸ್ ಹೆಸರು ಸಿಕ್ಕಿದೆ, ನೀವು ರೈಟ್ ಸೈಡ್ ಕಾಲಮ್ ಅಲ್ಲಿ ಹಾಕ್ತೀರಾ. ಹಾಕ್ಬಿಟ್ಟು ನೀವು ಡಿಜಿಟಲಿ ಸೈನ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀರಾ, ಆನ್ಲೈನ್ ಅಲ್ಲಿ ಕ್ಲಿಕ್ ಮಾಡ್ತೀರಾ. ಇದು ಎಲ್ಲಿ ಹೋಗುತ್ತೆ? ಆ ವ್ಯಾಪ್ತಿನಲ್ಲಿ BLO ಲಾಗಿನ್ಗೆ ಡೈರೆಕ್ಟ್ಲಿ ಬರುತ್ತೆ. ನಾವು ನಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಅದನ್ನು ನೋಡ್ತಾ ಇದ್ದೀವಿ. ಎಷ್ಟು BLO ಖುದ್ದಾಗಿ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಡಿಜಿಟಲೈಸ್ ಮಾಡ್ಕೊಂಡಿದ್ದಾರೆ, ಎಷ್ಟು ಆನ್ಲೈನ್ ಮುಖಾಂತರ BLO ಲಾಗಿನ್ಗೆ ಬಂದಿದೆ ಅಂತಾನು ನಮ್ಗೆ ಗೊತ್ತಾಗ್ತದೆ. ಅರ್ಬನ್ ಏರಿಯಾಸ್ ನಲ್ಲಿ ಹಾಗೂ ರೂರಲ್ ಏರಿಯಾಸ್ ನಲ್ಲಿ ಯಾರ್ಯಾರು ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಗೋವಾದಲ್ಲಿದ್ದಾರೆ, ಮುಂಬೈದಲ್ಲಿದ್ದಾರೆ, ಫಾರಿನ್ ಅಲ್ಲಿ ಇದ್ದಾರೆ, ಬಟ್ ಇಂಡಿಯನ್ ಸಿಟಿಸನ್ಸ್ ಇದ್ದಾರೆ, ಅವರು ಈ ತರ ಈ ಒಂದು ಪ್ರೊಸೀಜರ್ ಫಾಲೋ ಮಾಡ್ತಾ ಇದೆ. ಇದಾದ ನಂತರ BLO ಏನ್ ಮಾಡ್ಬೇಕು? BLO ಕಡೆ ಒಂದು ಬಟನ್ ಇದೆ, ಈ ಡೀಟೇಲ್ಸ್ ಚೆಕ್ ಮಾಡ್ಕೋಬೇಕು. BLO ಅವರ ಆಪ್ ಅಲ್ಲಿ ಚೆಕ್ ಮಾಡ್ಕೊಂಡು ವೆರಿಫೈಡ್ ಅಂತ ಅವರು ಕ್ಲಿಕ್ ಮಾಡ್ಬೇಕು. ವೆರಿಫೈ ಆಗಿ ಹೋಗಿ ಅಂದ್ರೆ ERO ಲಾಗಿನ್ಗೆ ಹೋಗ್ಬಿಟ್ಟು ಇಟ್ ಇಸ್ ವೆರಿಫೈಡ್, ಮ್ಯಾಪ್ಡ್ ಅಂಡ್ ವೆರಿಫೈಡ್ ಆಯ್ತು. ನಿಮಗೆ 2002 ಲಿಸ್ಟ್ ಅಲ್ಲಿ ಹೆಸರು ಸಿಗ್ಲಿಲ್ಲ, ಅವಾಗ ಏನ್ ಮಾಡ್ತೀರಾ? ಬ್ಲಾಂಕ್ ಫಾರ್ಮ್ ಅನ್ನು ನೀವು ಡಿಜಿಟಲಿ ಸೈನ್ ಮಾಡಿ BLOಗೆ ಕಳಿಸ್ತೀರಿ. BLO ಅವರು ಅದನ್ನು ವೆರಿಫೈ ಮಾಡಿ ಆಕ್ಸೆಪ್ಟ್ ಮಾಡಿ ERO ಲಾಗಿನ್ಗೆ ಕಳಿಸ್ತಾರೆ. ಆವಾಗ ನಿಮಗೆ SIR ಪ್ರಕ್ರಿಯೆ ಮುಖಾಂತರ ಒಂದು ನೋಟಿಸ್ ಜಾರಿ ಆಗುತ್ತೆ. ನಿಮಗೆ ಡಾಕ್ಯುಮೆಂಟ್ 2 ಅಥವಾ 3 ಡಾಕ್ಯುಮೆಂಟ್ಸ್ ಆವಾಗ ಸಬ್ಮಿಟ್ ಮಾಡಿ ಅವರ ಇರುವಂತ ಮ್ಯಾಪಿಂಗ್ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ತಾರೆ. ನೀವು ಏನ್ ಹೇಳ್ತಾ ಇದ್ದೀರಿ? ನೀವು 2002 ಲಿಸ್ಟ್ ಅಲ್ಲಿ ನನ್ನ ಹೆಸರು ಇದಿತ್ತು, ಈ ಪೋಲಿಂಗ್ ಸ್ಟೇಷನ್ ಅಲ್ಲಿ ನನ್ನ ವೋಟ್ ಇತ್ತು, ಇಲ್ಲ ನನ್ನ ಹೆಸರು ಇರ್ಲಿಲ್ಲ, ನನ್ನ ಸಂಬಂಧಿಕರ ಹೆಸರಿತ್ತು, ನನ್ನ ಅಜ್ಜ ಅಜ್ಜಿ ತಂದೆ ತಾಯಿ ಹೆಸರಿತ್ತು ಅಂತ ನೀವ್ ಏನ್ ಬರ್ದಿದ್ದೀರಾ ಅದನ್ನು ಅವರ ಆಪ್ ಮುಖಾಂತರ ಮತ್ತೆ ಕ್ರಾಸ್ ವೆರಿಫೈ ಮಾಡ್ಕೊಳ್ತಾರೆ. BLOಗೆ ಆ ಅಧಿಕಾರ ಇದೆ, ಅವ್ರು ವೆರಿಫೈ ಮಾಡ್ಬೇಕು, ಅವ್ರ ಜವಾಬ್ದಾರಿ ಇದೆ. ತಳಮಟ್ಟದಲ್ಲಿ BLO ವೆರಿಫೈ ಮಾಡಿದ ನಂತರನೇ ಅದು ಪ್ರಾಸೆಸ್ ಆಗಿ ಇದು ERO ಲಾಗಿನ್ಗೆ ಕೊಡ್ತೀನಿ. ಡೂಪ್ಲಿಕೇಟ್ ಈಗ ಟೋಟಲ್ AS ಹೇಳ್ತೀನಿ, ಆಬ್ಸೆಂಟಿ, ಶಿಫ್ಟ್, ಡೆತ್, ಡೂಪ್ಲಿಕೇಟ್ ಒಟ್ಟು ಸೇರಿ ಡೆತ್ ನಮ್ಮ ಕೇಸಲ್ಲಿ 98,089 98089, ಅನ್ಟ್ರೇಸಬಲ್ ಆಬ್ಸೆಂಟ್ 4,021 4021, permanently shifted 1,06,539, already enrolled 33,322. ಇದನ್ನು ನಾವು ಇನ್ನೂ ಫೈನಲ್ ಮಾಡ್ತಾ ಇಲ್ಲ. ಒಮ್ಮೆ ಎಲ್ಲಾ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಈ ಲಿಸ್ಟ್ ಅನ್ನು ಚೆಕ್ ಮಾಡಿಕೊಂಡು ನಮ್ಗೆ ಕನ್ಫರ್ಮೇಶನ್ ಹೇಳಿದ ನಂತರನೇ ನಾವು ಇದನ್ನು ಫೈನಲ್ ಮಾಡ್ತೀವಿ.
ಎಲ್ಲ ಮರಾಠಿ ಸಂಘಟನೆಗಳು ಏನೇನಿದಾವೆ ಹಾಗೂ ಅದಕ್ಕಂತ ಮುಖ್ಯವಾಗಿ ಪೊಲಿಟಿಕಲ್ ಪಾರ್ಟೀಸ್ ಈ ಕೆಲಸ ನಾವು ಯಾಕೆ ಮಾಡ್ತಾ ಇದೀವಿ? ವೋಟರ್ಸ್ಗೋಸ್ಕರ ಮಾಡ್ತಾ ಇದೀವಿ. ಹಾಗೂ ಯಾರು ಪೊಲಿಟಿಕಲ್ ಪಾರ್ಟೀಸ್ ಇರ್ತವೆ ಆಗಿ ಬರುತ್ತೆ, ಇದರಲ್ಲಿ QR ಕೋಡ್ ಇರುತ್ತೆ. ಮತ್ತೆ ಬೇರೆ 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 ಭಾಷೆಗಳಲ್ಲಿ ಪ್ರಿಂಟ್ ಮಾಡೋದು ಈಗ ಕಷ್ಟ ಸಾಧ್ಯ. ಒಂದು ಸ್ಯಾಂಪಲ್ ಫಾರ್ಮ್ ಏನಿದೆ, ಮರಾಠಿನಲ್ಲಿ ಏನ್ ಸ್ಯಾಂಪಲ್ ಫಾರ್ಮ್ ಇದೆ, ಎಲ್ಲೆಲ್ಲಿ ಆ ಭಾಗದಲ್ಲಿ ಮರಾಠಿ ಸ್ಪೀಕಿಂಗ್ ಮೆಂಬರ್ಸ್ ಜಾಸ್ತಿ ಇದ್ದಾರೆ ವೋಟರ್ಸ್, ಆ ಫಾರ್ಮ್ ನು BLO ಅವರು ಅಡಿಷನಲಿ ಇಟ್ಕೊಂಡು ತೋರಿಸ್ಬೇಕು. ಏನ್ ಡೀಟೇಲ್ ಬರಿಬೇಕು, ಹೆಸರು, ಇದರಲ್ಲಿ ಏನ್ ಬರಿಬೇಕು, ನೀವು ಇಲ್ಲಿ ಇದೆ ನೋಡಿ ನೇಮ್, ಇಲ್ಲಿ ಬರೀರಿ ಅಂತ ನಾವು ಹೇಳ್ತೇವೆ. ಇಂಗ್ಲಿಷ್ ಅಲ್ಲಿ ಹಾಗೂ ಕನ್ನಡದಲ್ಲಿ ಫಾರ್ಮ್ಸ್ ನಮ್ ಕಡೆ ಅವೈಲೇಬಲ್ ಇದಾವೆ. ಸ್ಯಾಂಪಲ್ ಫಾರ್ಮ್ಸ್ ಬೇರೆ ಭಾಷೆನಲ್ಲಿ ಅವೈಲೇಬಲ್ ಇದಾವೆ. ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಇದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ. ಯಾವುದೇ ಈಗ ತಕರಾರ್ ತೊಂದರೆಗಳಿಲ್ಲ. ಮನವಿ ಅಷ್ಟೇ, ನೀವು ತುಂಬಿಟ್ಟು ಆವಾಗ ಮತದಾರರ ಪಟ್ಟಿನಲ್ಲಿ ನಿಮ್ಮ ಹೆಸರು ಉಳಿಸ್ಲಿಕ್ಕೆ ಆಗುತ್ತೆ. ನೀವು ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನನಗೆ ನೀವೆಲ್ಲರೂ ಸಹಕಾರ ಕೊಡ್ಬೇಕು. ನಿಮ್ಗೋಸ್ಕರ ಈ ಕೆಲಸ ಮಾಡ್ತಾ ಇದೀವಿ. ಸಿಟಿಸನ್ಸ್ಗೋಸ್ಕರ, ವೋಟರ್ಸ್ಗೋಸ್ಕರ, ಮತದಾರಗೋಸ್ಕರ ಈ ಕೆಲಸ ಮಾಡ್ತಾ ಇದೀವಿ. ಇದನ್ನು ಬಹಿಷ್ಕಾರ ಮಾಡೋ ಅವಶ್ಯಕತೆನೇ ಇಲ್ಲ. ತಾವು ಫಸ್ಟ್ ವೋಟರ್ ಆಗ್ಬೇಕು, ತಾವು ಸಿಟಿಸನ್ ಆಗ್ಬೇಕು, ಆಮೇಲೆ ಬೇರೆ ವಿಚಾರಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಬಹುದು. ಇಲ್ಲ, 11 ಡಾಕ್ಯುಮೆಂಟ್ಸ್ ಇದಾವಲ್ವಾ, ಬರೇ ಬರ್ತ್ ಸರ್ಟಿಫಿಕೇಟ್ ಅಂತಲ್ಲ, ಎಷ್ಟು 11 ಡಾಕ್ಯುಮೆಂಟ್ಸ್, ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್, ನಿಮ್ಗೆ ಕಾಸ್ಟ್ ಸರ್ಟಿಫಿಕೇಟ್ ಇದೆಯಾ, ನಿಮ್ಗೆ ಯಾವ್ದೋ ಒಂದು ಸರ್ಟಿಫಿಕೇಟ್ ಗವರ್ಮೆಂಟ್ ಇಂದ ಇಶ್ಯೂ ಮಾಡಿರೋದು ಯಾವ್ದು, ಪಾಸ್ಪೋರ್ಟ್ ಇದೆಯಾ, ಒಂದು 11 ಡಾಕ್ಯುಮೆಂಟ್ಸ್ ಇದಾವೆ. ಇದು ಕ್ಲಾರಿಫೈ ಮಾಡ್ಲೇಬೇಕು ನಾನು. ಅದರ್ವೈಸ್ ಎಲ್ರು ಹೋಗಿ ಬರ್ತ್ ಸರ್ಟಿಫಿಕೇಟೇ ಬೇಕು ಅಂತ ಹೇಳಿ ಅಲ್ಲಿ ಲೈನ್ ಮಾಡ್ಬೋದು, ಕ್ಯೂ ಮಾಡ್ಬೋದು. ಹಂಗಿಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡೈರೆಕ್ಷನ್ಸ್ ಪ್ರಕಾರ SIR ನಲ್ಲಿ 11 ಡಾಕ್ಯುಮೆಂಟ್ಸ್ ನಿಮ್ಮ ಎನ್ಯೂಮರೇಷನ್ ಫಾರ್ಮ್ ಹಿಂದ್ಗಡೆ ಅವ್ರು ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೋ ಒಂದು ಡಾಕ್ಯುಮೆಂಟ್ ನೀವು ಕೊಟ್ಟಿದ್ರಿ ಅಂದ್ರೆ ಸಾಕು. ಮ್ಯಾಪಿಂಗ್ ಆಗಿದ್ದಂದ್ರೆ ಡಾಕ್ಯುಮೆಂಟ್ ಕೊಡೋ ಅವಶ್ಯಕತೆನೇ ಇಲ್ಲ, ನಾವು ಏನು ಕೇಳಲ್ಲ. ಆದ್ರೆ ಯಾರಿಗಾದ್ರೂ ಬರ್ತ್ ಸರ್ಟಿಫಿಕೇಟ್ ಬೇಕಂದ್ರೇನು ನಾವು ಕಾರ್ಪೊರೇಷನ್ಗೆ ಡೈರೆಕ್ಷನ್ಸ್ ಕೊಡ್ತೀವಿ. ಬಟ್ ನನ್ನ ಪ್ರಕಾರ ಆ ಒಂದು ಡಾಕ್ಯುಮೆಂಟ್ ಮೇಲೆ ಇಷ್ಟು ಒತ್ತಡ ಹಾಕೋ ಅವಶ್ಯಕತೆ ಇಲ್ಲ. ಒಂದೇ ಡಾಕ್ಯುಮೆಂಟ್ ಮೇಲೆ ನಾವು ಅಷ್ಟು ಒತ್ತಡ ಹಾಕಿದ್ದೀವಿ ಅಂದ್ರೆ ಆವಾಗ ಸಿಸ್ಟಮ್ಸ್ ಸ್ಟೆಬಿಲೈಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಯೂಶಲಿ ಏನಾಗುತ್ತೆ, ಅರ್ಬನ್ ಏರಿಯಾಸ್ದಲ್ಲಿ ಈಸಿನೂ ಡಿಫಿಕಲ್ಟು. ಈಸಿ ಯಾವಾಗಂದ್ರೆ ಎಲ್ಲ ಪೋಲಿಂಗ್ ಬೂತ್ ವೋಟರ್ಸ್ ಅಕ್ಕಪಕ್ಕ ಒಂದೇ ಓಣಿನಲ್ಲಿ ನಿಮ್ಗೆ 100 ಜನ ಸಿಕ್ಕಿದ್ದಾರೆ, 200 ಜನ ಸಿಕ್ಕಿದ್ದಾರೆ ಅಂದ್ರೆ ಬಹಳ ಸುಲಭ. ಆ ತರ ನಿಮ್ಗೆ ಓಣಿ ಸಿಕ್ಕಿದ್ದಂದ್ರೆ ಆ BLO ಏನೋ ಪುಣ್ಯ ಮಾಡ್ಕೊಂಡಿದ್ದಾನೆ. ಆದ್ರೆ ನಮ್ಮ ಉತ್ತರ ಹಾಗೂ ದಕ್ಷಿಣದಲ್ಲಿ ನಮ್ಗೆ ಬರ್ತಾ ಇರುವಂತ ಪ್ರಾಬ್ಲಮ್ ಏನಂದ್ರೆ, ಒಂದು ಓಣಿಗೆ ಹೋದಾಗ ಬೇರೆ 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 ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ ಅವರ ವೋಟ್ಸ್ ಇದಾವೆ. ಇವರಿಗೆ BLOಗಳಿಗೆ ಬಹಳ ಕಷ್ಟ ಆಗ್ತಾ ಇದೆ. ಆದ್ರೆ ಹಂತವಾಗಿ ಪ್ರತಿ ದಿವಸ ಒಂದು 50-100 ಫಾರ್ಮ್ಸ್ ಮಾಡಿ ಈಗ 60%ಗೆ ಉತ್ತರದಲ್ಲಿ 67% ಉತ್ತರ 60% ಆಗಿದೆ ಹಾಗೂ ದಕ್ಷಿಣ 66% ಆಗಿದೆ. ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ BLO ಮೇಲೆ, BLAಗಳ ಮೇಲೆ ಹಾಗೂ ಸಿಟಿಸನ್ಸ್ ಮೇಲೆ, ಮತದಾರರ ಮೇಲೆ. ಇನ್ನೊಂದು 5 ದಿವಸದ ಒಳಗಡೆ ಈ ASDD ಲಿಸ್ಟ್ ಒಂದ್ಸತಿ ವೆರಿಫೈ ಮಾಡ್ಕೊಂಡು ಮುಗಿಸಿದೀವಂದ್ರೆ ಆವಾಗ ನಾವು ನಮ್ಮ ಕೆಲಸವನ್ನು 5 to 7 days ಒಳಗಡೆ ಮುಕ್ತಾಯ ಮಾಡ್ತೀವಿ. ಈವನ್ ಅರ್ಬನ್ ಏರಿಯಾಸ್ ಡಿಜಿಟಲೈಸೇಷನ್ ಅಂದ್ರೆ ಅದೇ. ಮತ್ತೆ ಹೇಳ್ತೇನೆ, ಈಗ ಟೋಟಲ್ ನಾವು 41,07,000 ಏನ್ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ, ಅದರ ಪೈಕಿ ನಮಗೆ ವಾಪಸ್ ಬಂದಿರೋದು 33,10,399. 80%, 80.6%. ಓಕೆ, SIR ಅಲ್ಲ, ನಾನು ಅವ್ರ ಮನೆಗೆ ಹೋಗಿ ಸನ್ಮಾನ ಮಾಡ್ತೀನಿ. ನಾನು ಅವರಿಗೆ ಮಾತು ಕೊಟ್ಟಿದ್ದೀನಿ. ಎಸ್ಪೆಷಲಿ ಉತ್ತರ ಹಾಗೂ ದಕ್ಷಿಣ ಕ್ಷೇತ್ರಗಳಲ್ಲಿ ಬಹಳ ಕಷ್ಟ ಇದೆ, ಬಹಳ ಕಷ್ಟ ಪಡ್ತಾ ಇದ್ದಾರೆ. ಸೊ ಎಸ್ಪೆಷಲಿ ಆ ಕ್ಷೇತ್ರಗಳಲ್ಲಿ ಯಾರು 100ಕ್ಕೆ 100 ಮಾಡ್ತಾರೆ ಡಿಜಿಟಲೈಸೇಷನ್, ASDD ತೋರ್ಸ್ಕೊಳ್ತಾರೆ, ನೀಟ್ಲಿ ಎಲ್ಲ ಪ್ರಾಸೆಸ್ ಮಾಡ್ತಾರೆ, ಯಾವ್ದು ದೂರ ಬರಲ್ಲ. ಅವ್ರ ಮನೆಗೆ ಹೋಗಿ ನಾನು ಅವರಿಗೆ ಸನ್ಮಾನ ಮಾಡ್ತೀನಿ ಅಂತ ಹೇಳಿದ್ದೀನಿ. 3 ಜನಕ್ಕೆ ಇಲ್ಲಿ ಮಠ ನಾನು ಮಾಡಿದ್ದೀನಿ ದಕ್ಷಿಣದಲ್ಲಿ. ಈಗ ಉತ್ತರದಲ್ಲಿ ನಾನು ವೇಟ್ ಮಾಡ್ತಾ ಇದ್ದೀನಿ. ಈಗ ಒಂದು ಸೆನ್ಸ್ ಆಫ್ ಹೆಲ್ದಿ ಕಾಂಪಿಟಿಷನ್ ಬಂದಿದೆ.
ಫಸ್ಟ್ ಏನಾಗ್ತಾ ಇತ್ತು, ನಾವು ಬರೇ BLO ಮೇಲೆ ಒತ್ತಡ ಹಾಕ್ತಾ ಇದೀವಿ ಅಂತ ಇತ್ತು. ಹಂಗ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ. ಏನ್ ಸಮಸ್ಯೆ ಇದೆ ಅವ್ರಿಗೆ? ತಂದೆ ಇರಲ್ಲ ಸರ್, ಯಾರು ಗೊತ್ತಿರಲ್ಲ, ತಾಯಿ ಅಷ್ಟೇ ಇರ್ತಾರೆ. ಹಂಗಾಗಿ ಅವರು ತುಂಬಾ ಸಮಸ್ಯೆ ಆಗ್ತಾ ಇದೆ. ಐ ವಿಲ್ ಸ್ಪೆಷಲಿ ಫೋಕಸ್ ಆನ್ ದೋಸ್ ಕೇಸಸ್. ನಾನು ಅಲ್ಲಿ ಸ್ಪೆಷಲಿ ಫೋಕಸ್, ಇದು ಸ್ವಲ್ಪ ಕ್ರಿಟಿಕಲ್ ಕೇಸ್ ಅನಿಸ್ತಾ ಇದೆ ನನಗೆ. ಆ ತರ ಮಾಜಿ ದೇವದಾಸಿಯರು ಎಷ್ಟು ಜನ ಇದ್ದಾರೆ ಅವ್ರದ್ದು ನಮ್ಮ ಕಡೆ ಪಟ್ಟಿ ಇದೆ. ಸೊ ಅವರ ಮಕ್ಕಳು ಯಾರಿದ್ದಾರೆ ಅವ್ರನ್ನ ನಾವು ನೋಡ್ತೀವಿ. 18+ ಇದ್ದಾರೆ ಅಂದ್ರೆ ಅವ್ರಿಗೆ ನಾವು ಹೆಂಗ್ ಅವ್ರನ್ನು ಅದರಲ್ಲಿ ಅಳವಡಿಸ್ಬೇಕು, ನಾವು ಅದರ ಮೇಲೆ ಕಾನೂನಾತ್ಮಕ ಕ್ರಮವನ್ನು ವಹಿಸ್ತೀವಿ, ಹೆಲ್ಪ್ ಮಾಡ್ತೀವಿ. ಈಗ ರೂರಲ್ ಏರಿಯಾದಲ್ಲಿ ತಾವು ನೋಡಿದ್ದೀರಂದ್ರೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಊರಲ್ಲಿ ಏನಿದೆ ಬಹಳ ಸಿಂಪಲ್ ಇದೆ. ಅಲಮಾರಿ ಇದಾರೆ ಅಂದ್ರೇನು, ಅವರು ಅವರ ಪರಿಚಯದವರು ಯಾರೋ ಒಂದು ಲಿಂಕ್ ನಮ್ಗೆ ಸಿಗ್ತಾ ಇದೆ, ಅವ್ರಿಗೆ ನಾವು ತಿಳುವಳಿಕೆಯನ್ನು ನೀಡ್ತಾ ಇದೀವಿ. ಅವ್ರು ಸಹಿ ಮಾಡಿ ಕೊಡ್ಲಿ ಅಂತ ನಾವು ಕೇಳ್ಕೊಳ್ತಾ ಇದೀವಿ. ಸಹಿ ಮಾಡಿ ಕೊಡ್ತಾ ಇದ್ದಾರೆ. ರೂರಲ್ ಅಲ್ಲಿ ಆಲ್ಮೋಸ್ಟ್ ಒಂದು 90% ತನಕ ನಾವು ಬಂದ್ಬಿಟ್ಟಿದೀವಿ. ಎಸ್ಪೆಷಲಿ ಸಮ್ ಪಾಕೆಟ್ಸ್ ವೇರ್ ಯು ಹ್ಯಾವ್ ಪಾಪ್ಯುಲೇಷನ್ ಆಫ್ ಮೈಗ್ರೆಂಟ್ ಪೀಪಲ್, ಆ ತಾಲೂಕುಗಳಲ್ಲಿನೂ ನಮ್ಗೆ ಒಳ್ಳೆ ಪ್ರೋಗ್ರೆಸ್ ಆಗ್ತಾ ಇದೆ. ಸಣ್ಣ ಪುಟ್ಟ ನ್ಯೂನತೆಗಳು ಏನಿದಾವೆ August 8 ಒಳಗೆ ಮುಕ್ತಾಯ ಮಾಡ್ತೀವಿ. ಥ್ಯಾಂಕ್ ಯು. ಅವ್ರು 2002 ಅವ್ರಿಗೆ ಸಿಗ್ತಾ ಇಲ್ಲ. ಬಹಳ ಸಿಂಪಲ್ ಇದೆ. ಉದಾಹರಣೆಗೆ ನಂದೇ ನೋಡಿ, ನಾನು ನನ್ನ ಊರ್ ಬಿಟ್ಟು ಈಗ ನಾನು ನನ್ನ ಕಾಡ್ರಿಗೆ ಬಂದು ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಬಹಳ ಸಿಂಪಲ್. ನಾನು ಆನ್ಲೈನ್ ಹೋಗಿದ್ದೀನಿ. ECI ವೆಬ್ಸೈಟ್ ಅಲ್ಲಿ 2002 ನಲ್ಲಿ ನನ್ನ ಹೆಸರು ಎಲ್ಲಿತ್ತು ಅಂತ ಹೇಳಿ ನಾನು ಹುಡುಕಿದ್ದೀನಿ. ನನ್ಗೆ ಗೊತ್ತಲ್ವಾ ನಾನು ಎಲ್ಲಿದ್ದೀನ ಅಂತ ಹೇಳಿ. ಅದನ್ನು ಹೋಗಿ ಅಲ್ಲಿ ಪಾರ್ಟ್ ನಂಬರ್ ಹಾಕಿ ಅಸೆಂಬ್ಲಿ ಹಾಕಿ ನನ್ನ ಹೆಸರು ಹಾಕಿ ಹುಡುಕಿದ್ದೀನಿ. ಮೊನ್ನೆ ನಮ್ಮ ಮಾಧ್ಯಮದ ಒಬ್ಬ ಮಿತ್ರರಿಗೂ ನಾವು ಹುಡುಕಿ ಕೊಟ್ಟಿದ್ದೀವಿ. ಹಂಗೆ ಒಂದು 2 ನಿಮಿಷದ ಒಳಗಡೆ ಹುಡುಕೋದು ಬಹಳ ಸಿಂಪಲ್. ಆಮೇಲೆ ಏನ್ ಮಾಡ್ಬೇಕು, ನಿಮ್ಗೆ ಸಿಕ್ಕಿದೆ 2002 ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಎಲ್ಲಿದೆ ಅಂತ ಹೇಳಿ. ಅದನ್ನು ನಿಮ್ಮ ಎನ್ಯೂಮರೇಷನ್ ಫಾರ್ಮ್ ಅಲ್ಲಿ ಫಿಸಿಕಲಿ ಬರೀತೀರಾ ಇಲ್ಲ ಆನ್ಲೈನ್ ಬರೀತೀರಾ, ಅದು ನಿಮ್ಗೆ ಬಿಟ್ಟಿರೋದು. ಆದ್ರೆ ಬೇಗ ಫಿಲ್ಅಪ್ ಮಾಡಿ ವಾಪಸ್ ಕೊಡ್ಬೇಕು. ಕೊಡ್ತಾ ಇದ್ದೀವಿ, ಪ್ರಿಂಟ್ ಮಾಡಿ ಕೊಡ್ತೀವಿ, ಏನ್ ತೊಂದರೆ ಇಲ್ಲ. ನಮ್ ಕಡೆ ಸಾಫ್ಟ್ ಕಾಪೀಸ್ ಇದಾವೆ, ಯಾರಿಗೂ ಏನ್ ತೊಂದರೆ ಆಗಲ್ಲ. ಏನಾದ್ರೂ ಮಿಸ್ ಆಗಿದೆ, ಮುರಿದೋಗಿದೆ, ಏನೇ ಕಷ್ಟ ಆಗಿದೆ ಅಂದ್ರೇನು ನೀವು ನಿಮ್ಮ BLOಗೆ ಹೇಳಬೇಕು. ERO ಕಡೆ ಒಂದು ಸಾಫ್ಟ್ ಕಾಪಿ ಇದೆ, ಪ್ರಿಂಟ್ ಮಾಡಿ ವಾಪಸ್ ಕೊಡ್ತಾರೆ. ಇನ್ನೊಂದು ವಾರ ನಾವು ವೇಟ್ ಮಾಡ್ತೀವಿ. ಇನ್ನೊಂದು ವಾರದ ಒಳಗಡೆ ASDD ಲಿಸ್ಟ್ ಅನ್ನು ನಾವು ಫೈನಲ್ ಮಾಡಲ್ಲ. ನಮ್ ಪ್ರಕಾರ ಈಗ ASDD ಲಿಸ್ಟ್ ಏನಿದೆ ಅದೇ ನಮ್ಗೆ ಕ್ರಿಟಿಕಲ್. ಒಂದು ವಾರದ ಒಳಗಡೆ ನನಗೆ ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲರೂ ತಮ್ಮ BLOs ಕಾಂಟ್ಯಾಕ್ಟ್ ಮಾಡಿ ಅಂಡ್ ಡಿಜಿಟಲೈಸ್ ಮಾಡ್ಕೊಳ್ಳಿ ತಮ್ಮ ಫಾರ್ಮ್ಸ್. August 8 ತನಕ ಟೈಮ್ ಇದೆ. ನನ್ನ ಆಫೀಸ್ ನಲ್ಲಿ ಏನು ನಮ್ಮ ಸ್ಕ್ಯಾಮ್ ಸೆಲ್ಗೆ ರಿಪೋರ್ಟ್ಸ್ ಬಂದಿದ್ದಾವೆ ಅದರ ಮೇಲೆ ನಾವು ಕ್ರಮ ವಹಿಸಬೇಕಂತ ಹೇಳಿ ಪೊಲೀಸ್ ಕಮಿಷನರ್ ಹಾಗೂ ನಾನು ಒಂದೂವರೆ ವಾರ ಹಿಂದೆ ಒಂದು ಪ್ರೈವೇಟ್ ಮೀಟಿಂಗ್ ಮಾಡಿದ್ವಿ. ಆ ಮೀಟಿಂಗ್ ಅಲ್ಲಿ ಈ 2 ಏನು ಸಂಸ್ಥೆಗಳಿದಾವೆ, ಒಂದು ಗ್ರೋ ಧನ್ ಅಂತ ಒಂದು, ಇನ್ನೊಂದು ಸಿಟಿ ಇಂಡೆಕ್ಸ್ ಅಂತ ಒಂದು, ಈ 2 ಮೇಲೆ ನಮ್ ಕಡೆ ದೂರಿತ್ತು. ಈ ದೂರ ಮೇಲೆ ನಾವು ಆಕ್ಟ್ ಮಾಡ್ಬೇಕಂತ ಹೇಳಿ ನಮ್ಮ ಸಿಸ್ಟಮ್ಸ್ ರೆಡಿ ಮಾಡ್ಕೊಂಡಿದ್ವಿ. ನಾವು ಯಾವಾಗ ರೆಡಿ ಆಗಿದ್ದೀವೋ ಆವಾಗ ನಾನು ಆರ್ಡರ್ ಇಶ್ಯೂ ಮಾಡಿದ್ದೀನಿ. ಮರು ದಿವಸ AC ಹೋಗಿ ಉಪವಿಭಾಗಾಧಿಕಾರಿ ಹೋಗಿ ಅಲ್ಲಿ ರೇಡ್ ಮಾಡಿದ್ದಾರೆ. ಅದರಲ್ಲಿ ಗ್ರೋ ಧನ್ದು ಏನಿದೆ ಬಹಳ ಸ್ಟ್ರೇಟ್ ಫಾರ್ವರ್ಡ್ ಇತ್ತು. ಆ ಡಾಕ್ಯುಮೆಂಟ್ಸ್ ಎಲ್ಲ ಅವರು ನಮಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ನಾನು 1 ತಾಸು ಒಳಗಡೆ ಆ ಎಂಟೈರ್ ರಿಪೋರ್ಟ್ನು ಅಪರ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆಯವರಿಗೆ ಫಾರ್ವರ್ಡ್ ಮಾಡಿಬಿಟ್ಟಿದ್ದೆ. ಸಿಟಿ ಇಂಡೆಕ್ಸ್ ಅವರು ಡಿಬೆಂಚರ್ ರೂಪದಲ್ಲಿ ಅವರು ಒಂದು ವ್ಯವಸ್ಥೆಯನ್ನು ನಡೆಸ್ತಾ ಇದ್ದಾರೆ. ನಾವು ಟೆಕ್ನಿಕ್ಯಾಲಿಟೀಸ್ನ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ನಾನು AC ಅವರಿಗೆ ಏನ್ ಹೇಳಿದ್ದೀನಿ ಅಂದ್ರೆ, ಬರೇ ತುರ್ತಾಗಿ ನೀವು ರಿಪೋರ್ಟ್ ಕೊಡೋ ಅವಶ್ಯಕತೆ ಇಲ್ಲ, ನಿಮ್ಗೆಲ್ಲ ಮಾಹಿತಿ ಸಿಕ್ಕಿದೆ. ಈಗ ಕಂಪನೀಸ್ ಆಕ್ಟ್ ಅಲ್ಲಿ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಅಲ್ಲಿ ROC ನಲ್ಲಿ ಅವ್ರ ರಿಜಿಸ್ಟ್ರೇಷನ್ ಆಗಿದ್ಯಾ, ಇದೇನ್ ಡಿಬೆಂಚರ್ ಕೊಟ್ಟಿದ್ದಾರೆ ಇದರದ್ದು ಡಾಕ್ಯುಮೆಂಟೇಶನ್ ಅಲ್ಲಿ ಇದೆಯಾ, ಬರೀ ಪೇಪರ್ ಅಲ್ಲಿ ಡಿಬೆಂಚರ್ ಅಂತ ಬರ್ತಿದ್ದಾರಾ, ಪ್ರತಿ ಒಂದು ಡಾಕ್ಯುಮೆಂಟ್ ಮೇಲೆ ಅವ್ರದ್ದು ಸಿನ್ ನಂಬರ್ ಇದೆಯಾ ಇಲ್ಲ, ಕಾರ್ಪೊರೇಟ್ ಐಡೆಂಟಿಟಿ ನಂಬರ್ ಇದೆಯಾ ಇಲ್ಲ, ಎಲ್ಲ ರೂಲ್ಸ್ ಫಾಲೋ ಮಾಡ್ತಾ ಇದಾರೆ ಇಲ್ಲ. ಬರೇ ಸೆಬಿ ಹಾಗೂ RBI ಗೈಡ್ಲೈನ್ಸ್ ಅಲ್ಲ, ಎಲ್ಲಾ ರೂಲ್ಸ್ ಅವರು ಫಾಲೋ ಮಾಡಿ ನಿಯಮಾನುಸಾರ ಅವರು ಆ ದುಡ್ಡನ್ನು ಕಲೆಕ್ಟ್ ಮಾಡಿ ಡಿಬೆಂಚರ್ ಏನಾ ಅಲ್ಲ ಅಂತ ನಾನು ವೆರಿಫೈ ಮಾಡ್ಲಿಕ್ಕೆ ಅವರಿಗೆ ಹೇಳಿದ್ದೀನಿ. ಸ್ಯಾಟರ್ಡೆ ಒಳಗಡೆ ಅವರ ರಿಪೋರ್ಟ್ ಫೈನಲ್ ಮಾಡಿ ಕೊಡ್ತಾರೆ. ಈಗ ನನ್ನ ಕಡೆ ಇರುವಂತ ಕಂಪನಿಗಳಲ್ಲಿ ಮೇಜರ್ ಕಂಪನೀಸ್ನು ನಾವು ಸದ್ಯಕ್ಕೆ ಮೇಜರ್ ಎಸ್ಪೆಷಲಿ ಸಿಟಿನಲ್ಲಿ
ಇದು ಏನು ವಿಪರೀತವಾಗಿ ಈ ಇಶ್ಯೂ ಹೊಡ್ತಾ ಇತ್ತು, ಅದಕ್ಕೆ ನನ್ನ ಪ್ರಕಾರ ಸಿಟಿನಲ್ಲಿರುವಂತ ಮೇಜರ್ ಕಂಪನೀಸ್ ಈ 4 ಕಂಪನೀಸ್ ಇದಾವೆ, ಅದನ್ನ ನಾವು ಮುಕ್ತಾಯ ಮಾಡಿದೀವಿ. ಅದಾದ ನಂತರ ಈಗ ರೂರಲ್ ಏರಿಯಾಸ್ ದಲ್ಲಿ ನಾವು ಫೋಕಸ್ ಮಾಡ್ತಾ ಇದೀವಿ. ರೂರಲ್ ಏರಿಯಾದಲ್ಲಿನೂ ಇದಾವೆ ಆ ಕಂಪನೀಸ್. ನನ್ನ ಕಡೆ ಒಂದು ಲಿಸ್ಟ್ ಇದೆ, ನಾನು ಬಹಿರಂಗ ಮಾಡಲ್ಲ, ಬಟ್ ಅವರ ಮೇಲೆ ನಾವು ಹಂತವಾಗಿ ಕ್ರಮ ವಹಿಸ್ತೀವಿ. ತಮ್ಮ ಮುಖಾಂತರ ಎಲ್ಲಾ ತಾಲೂಕುಗಳಲ್ಲಿ ಇದೆ ನನ್ನ ಕಡೆ ಲಿಸ್ಟ್. ನಮ್ಮ ಕಡೆ ಇರುವಂತಹ 15 ತಾಲೂಕುಗಳ ಪೈಕಿ 7 ತಾಲೂಕುಗಳಲ್ಲಿ ಈ ತರ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿ ನನ್ನ ಕಡೆ ಮಾಹಿತಿ ಇದೆ. ಅವರ ಮೇಲೇನು ನಾನು ನಿಮ್ಗೆ ಭರವಸೆ ನೀಡ್ತಾ ಇದ್ದೀನಿ, ಅವ್ರ ಮೇಲೇನು ನಾವು ಕ್ರಮ ವಹಿಸ್ತೀವಿ. ಸರ್, ಈಗ ಇಂಡೆಕ್ಸ್ ಅಲ್ಲಿ 3% ಕೊಡ್ತಾ ಇರುವಂತದ್ದನ್ನ ಅಲ್ಲಿ ದುಡ್ಡಿಟ್ಟವರೇ ಎಕ್ಸ್ಪೋಸ್ ಮಾಡಿದ್ರು. ಸೊ ಆದ್ರೂ ಕೂಡ ಯಾಕೆ ಇನ್ ಕೇಸ್ ಅವರಿಂದ ಒಳಗೆ ರಿಜಿಸ್ಟರ್ ಆಗಿಬಿಟ್ರೆ ಅವ್ರು ಏನ್ ಬೇಕಾದ್ ಮಾಡ್ಬೋದಾ? ಇಲ್ಲ, ನನ್ನ ಪ್ರಕಾರ ಹಂಗಲ್ಲ. ನಾವು ಒಂದು ಕೇಸ್ ಬಿಲ್ಡ್ ಮಾಡುವಾಗ ಬಹಳ ಟೈಟ್ ಕೇಸ್ ಬಿಲ್ಡ್ ಮಾಡ್ತೀವಿ, ಇಲ್ಲ ಅಂದ್ರೆ ಬರೇ ಕಾಟಾಚಾರಕ್ಕೆ ಮಾಡಿದೀವಿ ಅಂತ ಹೇಳಿ ಅನ್ಸುತ್ತೆ. ಈ ಒಂದು ಕೇಸ್ ಸಿಟಿ ಇಂಡೆಕ್ಸ್ ಕೇಸಲ್ಲಿ ನಾವು ಬಹಳ ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ತಾ ಇದ್ದೀವಿ. 2 ಜನ ಕಂಪನಿ ಸೆಕ್ರೆಟರೀಸ್, ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟ್, ಹಾಗೂ ಯಾರು ROC ರಿಜಿಸ್ಟರ್ ಆಫ್ ಕಂಪನೀಸ್ ಅಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅವ್ರ ಜೊತೆ ನಾವು ಮಾತುಕತೆ ನಡೆಸ್ತಾ ಇದ್ದೀವಿ. ನಾನು ತಮಗೆ ಭರವಸೆ ನೀಡ್ತಾ ಇದ್ದೀನಿ, ಇವತ್ತು ಫ್ರೈಡೆ, ನಾಳೆ ಸ್ಯಾಟರ್ಡೆ, ಮಂಡೇ ಒಳಗಡೆ ನನ್ನ ರಿಪೋರ್ಟ್ ಗೌರ್ಮೆಂಟ್ಗೆ ನಾನು ಮುಟ್ಟಿಸ್ಬಿಟ್ಟು AC ಅವರ ರಿಪೋರ್ಟ್ ಬಂದ ನಂತರ ನಾನು ಅದರ ಮೇಲೆ ಕಮೆಂಟ್ ಮಾಡ್ಲಿಕ್ಕಾಗುತ್ತೆ. ರೋದಂದು ನನಗೆ AC ಅವರ ರಿಪೋರ್ಟ್ ಬಂದಿದೆ, ಸಿಟಿ ಇಂಡೆಕ್ಸ್ ಇನ್ನೂ ಬಂದಿಲ್ಲ. ಅವ್ರ ಕಡೆ ರಿಪೋರ್ಟ್ ರೆಡಿ ಇದೆ. ನಾನೇ ಒಂದು 3-4 ಪ್ರಶ್ನೆ ಇನ್ನೂ ನ್ಯೂನತೆಗಳು ಚೆಕ್ ಮಾಡಬೇಕಲ್ಲಿ, ಅದನ್ನ ಅವ್ರು ಕ್ರಾಸ್ ವೆರಿಫೈ ಮಾಡ್ಕೊಳ್ತಾ ಇದ್ರೆ ಬಹಳ ಶೀಘ್ರದಲ್ಲಿ ನಾನು ತಮಗೆ ಪೂರ್ತಿ ರೂಪದ ತಿಳುವಳಿಕೆಯನ್ನು ಕೊಡ್ತೀನಿ. All unmapped will be not mapped. Their information.